ಗರುಡ ಪುರಾಣದ ಪ್ರೇತಕಾಂಡವದಲ್ಲಿ ಒಬ್ಬ ವ್ಯಕ್ತಿ ಮರಣವನ್ನು ಹೊಂದಿದರೆ ಅವನನ್ನು ಯಾವ ರೀತಿ ನಾವು ಸಂಸ್ಕಾರ ಮಾಡಬೇಕು ಅಂತ ಹೇಳಿದರೆ ಆ ದೇಹವನ್ನು ಶವವನ್ನು ನಾವು ದಹನ ಮಾಡಬೇಕು, ಅದರ ಬಗ್ಗೆ ಎಲ್ಲ ಭಗವಂತ ನಾರಾಯಣ ತಾನು ಗರುಡನಿಗೆ ತಿಳಿಸ್ಕೊಂಡು ಬಂದ. ಇಲ್ಲಿ ತಿಳ್ಕೊಳ್ಬೇಕಾದದ್ದು ಏನಂದರೆ, ಈಗಾಗಲೇ ನಾವು ಅನೇಕ ಬಾರಿ ಕೇಳಿದ್ದೇವೆ, ಈ ಗರುಡ ಪುರಾಣದಲ್ಲಿ ಹೇಳ್ತಾ ಇರುವಂಥದ್ದು ಯಾರು ಅತ್ಯಂತ ಪುಣ್ಯಾತ್ಮರಿದ್ದಾರೆ, ಅಂದರೆ ದೇವರನ್ನು ಕಂಡವರಿದ್ದಾರೆ ಅಂಥವರನ್ನು ಕುರಿತು ಹೇಳ್ತಾ ಇರೋದಲ್ಲ. ಯಾರು ಅತ್ಯಂತ ನೀಚ ಪಾಪಿಗಳಿದ್ದಾರೆ ಅಂತ ಹೇಳಿದರೆ ಅವರಿಗೆ ದೇವರನ್ನು ಕಂಡ್ರೇ ಆಗುವುದಿಲ್ಲ. ದೇವರನ್ನು ದ್ವೇಷ ಮಾಡುವಂಥವರು ಜನ್ಮ ಜನ್ಮಗಳಲ್ಲಿ ಕೂಡ ಅವರನ್ನು ಕುರಿತು ಹೇಳುವಂಥದ್ದಲ್ಲ ಇದು. ಮತ್ತು ಯಾರು ಪುಣ್ಯಾತ್ಮರಿದ್ದಾರೆ, ಹಾಗಿದ್ದು ಇಲ್ಲಿ ಪಾಪಗಳನ್ನು ಮಾಡ್ತಾರೆ, ಅಂಥವರನ್ನು ಕುರಿತು ವಿಶೇಷವಾಗಿ ಈ ಗರುಡ ಪುರಾಣ ತಿಳಿಸುವಂಥದ್ದು. ಅಂದರೆ ಪುಣ್ಯ ಇದೆ, ಆದರೆ ಆ ಪುಣ್ಯದ ಫಲ ಅವರು ಅನುಭವಿಸಲಿಕ್ಕೆ ಪಾಪ ಅಡ್ಡಿ ಇದೆ. ಅಂಥವರನ್ನು ಕುರಿತು ಏನು ಮಾಡಿದರೆ ಅವರ ಪುಣ್ಯವನ್ನು ಅನುಭವಿಸ್ಲಿಕ್ಕಾಗತ್ತೆ ಅದನ್ನು ತಿಳಿಸ್ತಾ ಇರುವಂಥದ್ದು. ಹಾಗೆಯೇ ಯಾವ ವ್ಯಕ್ತಿಗಳು ಇನ್ನೂ ಸಾಧನಾ ಮಾರ್ಗದಲ್ಲಿದ್ದಾರೆ, ಅಂದರೆ ದೇವರನ್ನು ಕಂಡಿಲ್ಲ ಆದರೆ ದೇವರನ್ನು ಕಾಣುವ ಒಂದು ಮಾರ್ಗದಲ್ಲಿದ್ದಾರೆ, ಅಂಥವರನ್ನು ಕುರಿತು, ಯಾಕಂದರೆ ಅವರು ಇಲ್ಲಿ ಚಾರುಚೂರು ಪಾಪಗಳನ್ನು ಮಾಡಬಹುದು, ಅವರಿಗೆ ಇಲ್ಲಿ ಏನಾಗತ್ತೆ, ಅವರು ಅದರಿಂದ ಹೇಗೆ ಪಾರಾಗಬಹುದು, ಇದನ್ನೆಲ್ಲ ಇಲ್ಲಿ ತಿಳಿಸ್ಕೊಂಡು ಬರ್ತಾ ಇರುವಂಥದ್ದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಬ್ಬ ಪುಣ್ಯಾತ್ಮನಾದವನಿಗೆ ಯಾವ ರೀತಿ ದಹನಾದಿಗಳು ನಡೀತದೆ, ಅಂದರೆ ಪುಣ್ಯಾತ್ಮ ಅಂದರೆ ನಾವು ಈಗಾಗಲೇ ನೋಡಿದಾಗ ಅವನಲ್ಲಿ ಪಾಪವೂ ಇದೆ ಪುಣ್ಯವೂ ಇದೆ, ಅಂಥ ವ್ಯಕ್ತಿ ಅವನಿಗೆ ದಹನವನ್ನು ಹೇಗೆ ಮಾಡಬೇಕು ಅದನ್ನು ತಿಳಿಸ್ಕೊಂಡು ಹೋದರು. ಆಮೇಲೆ ಏನು ಮಾಡಬೇಕು ಅದನ್ನು ತಿಳಿಸ್ಕೊಂಡು ಬರ್ತಾರೆ. ಆ ಸತ್ತ ಜಾಗ ಏನಿದೆ, ಆ ವ್ಯಕ್ತಿ ಸತ್ತ ಜಾಗ, ಆ ಜಾಗವನ್ನು ಸೆಗಣಿ ಹಾಕಿ ಸಾರಿಸಬೇಕಂತೆ. ಸಾರಿಸಿ ಅಲ್ಲಿ 12 ದಿನಗಳ ಕಾಲ ದೀಪವನ್ನು ಉರಿಸಬೇಕು ಅಂತ ಹೇಳ್ತಾರೆ. ದಕ್ಷಿಣಾಭಿಮುಖವಾಗಿ 12 ದಿನಗಳ ಕಾಲ ದೀಪವನ್ನು ಉರಿಸಬೇಕು. ಇಲ್ಲಿ ನಮಗೇನು ಪ್ರಶ್ನೆ ಬರ್ತದೆ ಅಂದರೆ, ಒಂದೊಮ್ಮೆ ಅವರ ಆಸ್ಪತ್ರೆಯಲ್ಲಿ ಸತ್ತು ಹೋಗಿದ್ರೆ ನಾವೇನು ಮಾಡೋದು ಅಂತ ಹೇಳಿದರೆ, ನಾವು ಆ ಶವವನ್ನು ಮನೆಯಲ್ಲಿ ಯಾವ ಜಾಗದಲ್ಲಿ ತಂದಿಟ್ವೋ ಆ ಜಾಗದಲ್ಲಿ, ಶವವನ್ನು ಇಟ್ಟಂತಹ ಜಾಗ ಅಲ್ಲಿ ಆ ಸೆಗಣಿಯಿಂದ ನಾವು ಸಾರಿಸಿ ಮಂಡಲವನ್ನು ಮಾಡಿ ಅಲ್ಲಿ ದೀಪವನ್ನು ಅಹೋರಾತ್ರ ಅಂದರೆ ನಿರಂತರ 24 ಗಂಟೆಯೇ ಉರಿಸಬೇಕು, 12 ಗಂಟೆ 12 ದಿನಗಳ ಕಾಲ. ಅದರಿಂದಾಗಿ ಅವರಿಗೆ ಯಾರು ಮರಣ ಹೊಂದಿದ್ದಾರೆ ಅವರಿಗೆ ಒಳ್ಳೆಯದಾಗತ್ತೆ. ಇನ್ನು ಕೆಲವರಿಗೆ ಪ್ರಶ್ನೆ ಏನು ಅಂತ ಹೇಳಿದರೆ, ಹೌದು ಅವರು ಆಸ್ಪತ್ರೆಯಲ್ಲಿ ಸತ್ತೋದರು, ಆಸ್ಪತ್ರೆಯಿಂದ ನಾವು ನೇರವಾಗಿ ಸ್ಮಶಾನಕ್ಕೆ ತಗೊಂಡೋದ್ವು, ಮನೆಗೆ ತಗೊಂಬರಲೇ ಇಲ್ಲ, ಅಂಥ ಸಂದರ್ಭದಲ್ಲಿ ಏನು ಮಾಡುವುದು ಅಂತ ಸಾಮಾನ್ಯವಾಗಿ ಪ್ರಶ್ನೆ ಬರ್ಬೋದು. ಅಂತಹ ಸಂದರ್ಭದಲ್ಲಿ ಮನೆಯಲ್ಲಿ ಯಾವುದಾದ್ರೂ ಒಂದು ಜಾಗದಲ್ಲಿ ನಾವು ಸೆಗಣಿಯಿಂದ ಸಾರಿಸಿ ಅಲ್ಲಿ ದೀಪವನ್ನು ಇಡುವುದು ಉತ್ತಮ ಅಷ್ಟೆ. ಆ ರೀತಿ ಇದ್ದಂತಹ ಪರಿಸ್ಥಿತಿಯಲ್ಲಿ ಆಮೇಲೆ ಆ ಜಾಗದಲ್ಲಿಯೇ ಬೆಳಗ್ಗೆ ಸಂಜೆ 2 ಹೊತ್ತು ಕೂಡ, ಅಥವಾ ಒಂದೊಮ್ಮೆ ಅಲ್ಲಲ್ಲದೆ ಇದ್ದರೆ ಅವ ಹಿಂದೆ ದೀಪದ ವಿಷಯದಲ್ಲೂ ಕೂಡ ಅಷ್ಟೇ, ನಾವು ಮನೆಯಲ್ಲಿ ತರಲಿಲ್ಲ ಅಂತ ಹೇಳಿದರೂ ಕೂಡ ಸುಟ್ಟಂತಹ ಜಾಗ ಅದು ಎಲ್ಲಿ ಸ್ಮಶಾನವೂ ಇರಬಹುದು, ನಾವು ಎಲ್ಲಿ ಆ ದೇಹಕ್ಕೆ ಅಂತ್ಯ ಸಂಸ್ಕಾರವನ್ನು ಮಾಡಿದ್ದೇವೆ ಆ ಜಾಗದಲ್ಲಾದರೂ ದೀಪವನ್ನು ಇಡಬಹುದು. ಹಾಗೆಯೇ 2 ಸಣ್ಣ ಮಡಿಕೆಯಲ್ಲಿ, ಮಣ್ಣಿನ ಪಾತ್ರೆ ಅಂತ ಹೇಳ್ತಾರೆ, 2 ಸಣ್ಣ ಮಣ್ಣಿನ ಪಾತ್ರೆಯಲ್ಲಿ ಬೆಳಗ್ಗೆ ಸಂಜೆ ಸ್ವಲ್ಪ ನೀರು ಸ್ವಲ್ಪ ಹಾಲನ್ನು ಇಡಬೇಕಂತೆ. ಇಟ್ಟು ಈ ಮಂತ್ರವನ್ನು ಹೇಳಬೇಕಂದ್ರೆ ಈ ಶ್ಲೋಕವನ್ನು ಹೇಳಬೇಕು ಅಂತ ಹೇಳ್ತಾರೆ. ಸ್ಮಶಾನಾನಲ ದಗ್ಧೋಸಿ ಪರಿತ್ಯಕ್ತೋಸಿ ಬಾಂಧವೈಹಿ ಇದಂ ನೀರಂ ಇದಂ ಕ್ಷೀರಂ ಅತ್ರ ಸ್ನಾಹಿ ಮಿದಂ ಪಿಬ ಅಂತ ಈ ಶ್ಲೋಕ. ಅಂದರೆ ಈ ಶ್ಲೋಕದ ಅರ್ಥ ಏನು ಅಂತ ಹೇಳಿದರೆ, ಸ್ವಲ್ಪ ನೀರು ಸ್ವಲ್ಪ ಹಾಲು ಇದೆರಡನ್ನು ಕೂಡ ಆ ಸತ್ತ ಜಾಗದಲ್ಲಿ ಅಥವಾ ಸ್ಮಶಾನದಲ್ಲಿ ಎಲ್ಲಿ ನಾವು ಅಂತ್ಯ ಸಂಸ್ಕಾರ ಮಾಡಿದ್ದೇವೆ ಅಲ್ಲಿ ಇಟ್ಟು, ನೋಡು ನೀನು ಆ ಸ್ಮಶಾನದ ಬೆಂಕಿಯಿಂದ ಸುಡಲ್ಪಟ್ಟಿದೆಯಾ, ನಿನ್ನ ಎಲ್ಲ ಬಂಧು ಬಾಂಧವರಿಂದ ದೂರ ಆಗಿದೆಯಾ, ಪಾಪ ಇವಾಗ ನಿನಗೆ ಯಾರೂ ಇಲ್ಲ, ಅದಕ್ಕೋಸ್ಕರ ಈ ನೀರು ಹಾಲನ್ನು ಇಡ್ತಾ ಇದ್ದೇನೆ, ಈ ನೀರಿನಿಂದ ಸ್ನಾನ ಮಾಡು,
ಈ ಹಾಲನ್ನು ಕುಡಿ ಅಂತ ಹೇಳಿ ಅದೆರಡನ್ನೂ ಇಡಬೇಕಂತೆ. ನಮಗೇನು ಪ್ರಶ್ನೆ ಬರ್ತದೆ ಅಂದರೆ, ನಾವು ಸಣ್ಣ ಮಣ್ಣಿನ ಪಾತ್ರೆಯಲ್ಲಿಟ್ಟರೆ ಸ್ನಾನ ಮಾಡಲಿಕ್ಕಾಗತ್ತಾ, ಕುಡಿಲಿಕ್ಕಾಗತ್ತಾ ಅಂತ. ಆದರೆ ಮರಣ ಹೊಂದಿದ ಬಳಿಕ ಜೀವ ಸೂಕ್ಷ್ಮವಾಗಿರ್ತಾನೆ. ಸೂಕ್ಷ್ಮವಾದ ಜೀವನಿಗೆ ನಾವು ಸ್ವಲ್ಪ ಹಾಲಿಟ್ರೂ ಸ್ವಲ್ಪ ನೀರಿಟ್ರೂ ಅದು ಯಥೇಷ್ಟವಾಗ್ತದೆ, ಬೇಕಾದಷ್ಟಾಗತ್ತೆ. ಆ ರೀತಿ 12 ದಿನಗಳ ಕಾಲ, 10 ದಿನಗಳ ಕಾಲ ಹಾಗೆ ಮಾಡಬೇಕು ಅಂತ ಹೇಳ್ತಾರೆ. ನಂತರ ಆ ಮೂಳೆಯನ್ನು ಏನು ನಾವು ದಹನ ಮಾಡಿದ್ದೇವೆ, ದಹನ ಮಾಡಿದ ಮೇಲೆ ಸುಟ್ಟ ಮೇಲೆ ಉಳಿದಿರುವಂತಹ ಮೂಳೆ ಅದನ್ನು ಒಟ್ಟು ಮಾಡುವಂತಹ ಕಾರ್ಯಕ್ರಮ, ಅದೇ ಅಸ್ಥಿ ಸಂಚಯನ ಅಂತ. ಅದನ್ನು 4ನೇ ದಿನ, 3ನೇ ದಿನ, 2ನೇ ದಿನ ಮಾಡಬಹುದು. ಯಾಕಂದರೆ ಆವಾಗ ಸಂಪೂರ್ಣ ಸುಟ್ಟು ಹೋಗಿರ್ತದೆ. ಆ ನಂತರ ಮಾಡಬಹುದು ಅಂತ ಭಗವಂತ ತಿಳಿಸ್ಕೊಂಡು ಹೋಗ್ತಾನೆ. ಅದರ ವಿಧಾನವನ್ನು, ಅಸ್ಥಿ ಸಂಚಯನದ ವಿಧಾನವನ್ನು ತಿಳಿಸ್ಕೊಂಡು ಬರ್ತಾನೆ. ವಿಶೇಷವಾಗಿ ಇದು ಜನಸಾಮಾನ್ಯರಿಗೆ ಅಷ್ಟು ಅರ್ಥ ಆಗುವಂಥದ್ದಲ್ಲ. ಯಾರು ಮಾಡಿಸ್ತಾರೆ ಪುರೋಹಿತರು ಅವರಿಗೆ ಇದು ಗೊತ್ತಾಗುವಂತಹ ವಿಷಯ. ಅಂದರೆ ಇಷ್ಟೇ, ಆ ಅಸ್ಥಿಯನ್ನು ಅಂದರೆ ಆ ಮೂಳೆಯ ಉಳಿದ ಅವಶೇಷಗಳೇನಿದೆ ಅದನ್ನು ಒಂದು ಮಡಿಕೆಗೆ ಹಾಕಿ, ನಂತರ ಅಲ್ಲಿ ಆ ಸುಟ್ಟ ಜಾಗದಲ್ಲಿ ಪಿಂಡದಾನಾದಿಗಳನ್ನು ಮಾಡಲಿಕ್ಕೂ ಕೂಡ ಹೇಳ್ತಾರೆ. ವಿಶೇಷವಾಗಿ ಯಮಧರ್ಮನಿಗೆ, ಹಾಗೆ ಸ್ಮಶಾನದ ವಾಸಿಗಳಿಗೆ, ಸ್ಮಶಾನದಲ್ಲಿರುವಂತಹ ಕೆಲವರು ಯಾರು ಈ ಶಕ್ತಿಗಳಿರ್ತವೆ ಅವುಗಳಿಗೆ, ಸತ್ತ ಜೀವನಿಗೆ ಪಿಂಡದಾನಾದಿಗಳನ್ನು ಮಾಡಿ, ನಂತರ ಆ ಮೂಳೆಯನ್ನು ಸಾಧ್ಯವಿದ್ದ ಪಕ್ಷದಲ್ಲಿ 10 ದಿನದ ಒಳಗೆ ಗಂಗೆಯಲ್ಲಿ ಹಾಕಬೇಕು ಅಂತ ಹೇಳ್ತಾರೆ. 10 ದಿನದೊಳಗೆ ಗಂಗೆಯಲ್ಲಿ ಹಾಕಿದರೆ ಬಹಳ ಪುಣ್ಯಪ್ರದವಾಗಿರುವಂಥದ್ದು. ಅಂತರ್ದಶಾಹಂ ಯಸ್ಯಾಸ್ಥಿ ಗಂಗಾತೋಯೇ ನಿಮಜ್ಜತಿ ನತಸ್ಯ ಪುನರಾವೃತ್ತಿ ಬ್ರಹ್ಮಲೋಕಾತ್ ಕದಾಚನ ಅಂತ ಹೇಳ್ತಾರೆ. ಯಾರು ಆ ಮೂಳೆ ಗಂಗೆಯಲ್ಲಿ ಬೀಳ್ತದೆ ಅವನು ಬ್ರಹ್ಮಲೋಕದಿಂದ ಮರಳಿ ಈ ಕಡೆ ಬರುವುದಿಲ್ಲ, ಅಲ್ಲಿ ಸುಖವಾಗಿರ್ತಾನೆ ಅಂತ. ಆದರೆ ಒಂದು ತಿಳ್ಕೊಳ್ಬೇಕಾದದ್ದು, ಒಬ್ಬ ಮಹಾಪಾಪಿಯಾದವನ ಅಸ್ಥಿಯನ್ನು, ಮೂಳೆಯನ್ನು ಗಂಗೆಯಲ್ಲಿ ನೀವು ತಗೊಂಡೋಗಿ ಹಾಕಿದರೂ ಕೂಡ ಯಾವುದೇ ಪ್ರಯೋಜನ ಬರಲಿಕ್ಕಿಲ್ಲ. ಯಾರು ಪುಣ್ಯಾತ್ಮನಾಗಿದ್ದಾನೆ ಅವನಿಗೆ ಏನಾದರೂ ಪಾಪಗಳ ಅಡ್ಡಿ ಇದ್ದರೆ ಅದನ್ನು ಆ ಗಂಗೆಯಲ್ಲಿ ನಾವು ಅಸ್ಥಿಯನ್ನು ಹಾಕುವುದರಿಂದ ಪರಿಹಾರ ಆಗಲಿಕ್ಕೆ ಸಾಧ್ಯತೆ ಇದೆ. ಹೊರತು ನಾಸ್ತಿಕನಿಗಂತೂ ಅಲ್ಲವೇ ಇಲ್ಲ. ಯಾರು ಇಲ್ಲಿ ಬದುಕಿದ್ದಷ್ಟು ಕಾಲವೂ ಕೂಡ ದೇವರನ್ನು ನಂಬಲಿಲ್ಲ, ಧರ್ಮವನ್ನು ನಂಬಲಿಲ್ಲ, ಪಾಪ ಪುಣ್ಯವನ್ನು ನಂಬಲಿಲ್ಲ, ದೇವರಿಗೋಸ್ಕರ ಧರ್ಮಕ್ಕೋಸ್ಕರ ಏನೂ ಮಾಡಲಿಲ್ಲ, ಇಂತಹ ನಾಸ್ತಿಕನಾದ ವ್ಯಕ್ತಿಗೆ ನಾವು ಏನು ಮಾಡಿದರೂ ವ್ಯರ್ಥವೇ. ಅದನ್ನು ಮೊದಲು ನಾವು ತಿಳ್ಕೊಳ್ಬೇಕಾದದ್ದು. ಅದಕ್ಕಾಗಿ ಪುಣ್ಯಾತ್ಮರಿಗೆ ಸಂಬಂಧಪಟ್ಟಾಗಿದೆ ಹೇಳ್ತಾ ಇರುವಂಥದ್ದು. ಅವರ ಮೂಳೆ ಗಂಗೆಯಲ್ಲಿ ಬಿತ್ತು ಅಂತ ಹೇಳಿದರೆ ಅವರು ಪುಣ್ಯಲೋಕಗಳನ್ನು ಹೊಂದುತ್ತಾರೆ. ಯಾವದಸ್ಥಿ ಮನುಷ್ಯಸ್ಯ ಗಂಗಾ ತೋಯೇಷು ತಿಷ್ಠತಿ ತಾವದ್ವರ್ಷ ಸಹಸ್ರಾಣಿ ಸ್ವರ್ಗಲೋಕೆ ಮಹೀಯತೆ. ಒಬ್ಬ ವ್ಯಕ್ತಿಯ ಮೂಳೆ ತುಂಡು, ಒಂದು ಸಣ್ಣ ತುಂಡು ಎಲ್ಲಿಯವರೆಗೆ ಗಂಗಾ ಜಲದಲ್ಲಿರ್ತದೋ ಅಲ್ಲಿವರೆಗೆ ಅವನು ಸ್ವರ್ಗಲೋಕದಲ್ಲಿ ಆನಂದವಾಗಿರ್ತಾರೆ ಅಂತ ತಿಳಿಸ್ಕೊಂಡು ಹೋಗ್ತಾರೆ. ಯಾಕಂದರೆ ಗಂಗೆ ಭೂಮಿಗಿಳಿದು ಬಂದದ್ದೇ ಪಿತೃಗಳನ್ನು ಉದ್ಧಾರ ಮಾಡಲಿಕ್ಕೋಸ್ಕರ. ಹಿಂದೆ ಸಗರ, ಆ ಸಗರನಿಗೆ ಸಗರ ರಾಜ ಈ ಸೂರ್ಯ ವಂಶದಲ್ಲಿ ಬಂದಂತಹ ರಾಜ. 60,000 ಮಕ್ಕಳವನಿಗೆ. ಅವರಿಗೆ ತಾನು ಕಳಿಸಿಕೊಟ್ಟ ಅವನ ಅಶ್ವಮೇಧ ಯಾಗದ ಕುದುರೆ ಕಳವಾಗಿದೆ. ಅದಕ್ಕೆ ಹುಡುಕ್ಲಿಕ್ಕೋಸ್ಕರ ತನ್ನ 60,000 ಮಕ್ಕಳನ್ನು ಕಳಿಸಿಕೊಟ್ಟ. ಅವರು ಹುಡುಕೊಂಡು ಹೋಗಿ ಸಮುದ್ರವನ್ನೆಲ್ಲ ಅಗೆದು ಬಗೆದು, ಅದೇ ಸಾಗರ, ಸಗರನ ಮಕ್ಕಳಿಂದ ಅಗೆಯಲ್ಪಟ್ಟದ್ದರಿಂದಲೇ ಸಾಗರವಾಯಿತು. ತಾವು ಕೆಳಗೆ ನೋಡಿದರು, ಎಲ್ಲಿ? ಕಪಿಲನ ಆಶ್ರಮದಲ್ಲಿ. ಕಪಿಲನ ಆಶ್ರಮದಲ್ಲಿ ತಾವು ನೋಡಿದರು ಆ ಕುದುರೆಯನ್ನು. ಕೂಡಲೇ ಆ ಕಪಿಲನನ್ನೇ ತಾವು ದೋಷಿಯನ್ನಾಗಿ ಹೇಳಿದರು. ಓ, ಇವನೇ ಕದ್ದವನು ಕುದುರೆಯನ್ನು ಅಂತ. ಕಪಿಲ ವಾಸುದೇವ ಸಾಕ್ಷಾತ್ ನಾರಾಯಣನ ಅವತಾರ. ತನ್ನ ಬಗ್ಗೆ ಸುಳ್ಳು ಹೇಳ್ತಾ ಇರುವಂತಹ ಈ ಸಗರನ ಮಕ್ಕಳನ್ನು ಒಮ್ಮೆ ದೃಷ್ಟಿಸಿ ನೋಡಿದ, ಸುಟ್ಟು ಭಸ್ಮ ಅದು ಹೋದರು. 60,000 ಮಂದಿಯು ಸುಟ್ಟು ಭಸ್ಮ. ಆನಂತರ ಆ ಎಲ್ಲ 60,000 ಮಂದಿಯ ವಂಶದಲ್ಲಿ ಬಂದವನು ಅಸಮಂಜಸ ಅಂತ ಹೇಳಿದರೆ 60,000 ಮಂದಿಯ ಅಣ್ಣನ ಮಗ.
ಅವನು ತಾನು ಬಂದ. ಮತ್ತೆ ಕಪಿಲನ ಆಶ್ರಮದಲ್ಲಿ ಕುದುರೆಯನ್ನು ನೋಡಿದ. ಕಪಿಲನಿಗೆ ಪ್ರಾರ್ಥನೆಯನ್ನು ಮಾಡಿದ. ಕುದುರೆಯನ್ನು ತಗೊಂಡು ಹೋಗಿ ತನ್ನ ಅಜ್ಜ ಸಗರನಿಗೆ ಒಪ್ಪಿಸಿದ. ಆದರೆ ಈ 60,000 ಮಂದಿ ಕಪಿಲನ ಶಾಪಕ್ಕೆ ತುತ್ತಾಗಿ ಭಸ್ಮ ಆಗಿ ಹೋಗಿದ್ದಾರೆ. ಏನು ಮಾಡೋಣ ಅಂತ ಹೇಳಿ ತಾನು ಕಪಿಲ ವಾಸುದೇವನ ಹತ್ರ ಕೇಳಿದಾಗ, ಸ್ವಾಮಿ ಇವರಿಗೆ ಸದ್ಗತಿ ಹೇಗಾಗತ್ತೆ ಅಂತ. ಅದಕ್ಕೆ ಭಗವಂತ ಹೇಳ್ತಾನೆ, ಗಂಗಾ ಜಲವನ್ನು ಇವರ ಈ ಬೂದಿಯ ಮೇಲೆ ನೀನು ಹರಿಸಿದೆ ಅಂತ ಹೇಳಿದರೆ ಇವರೆಲ್ಲರಿಗೂ ಕೂಡ ಸದ್ಗತಿಯಾಗತ್ತೆ ಅಂತ. ಅದಕ್ಕೋಸ್ಕರ ಅಸಮಂಜಸ ತಾನು ಗಂಗೆಯನ್ನು ಭೂಮಿಗಿಳಿಸಲಿಕ್ಕೆ ತಪಸ್ಸಿಗೆ ನಿಂತ. ಜೀವನ ಪರ್ಯಂತ ತಪಸ್ಸು ಮಾಡಿದರೂ ಗಂಗೆಯನ್ನು ಭೂಮಿಗಿಳಿಸ್ಲಿಕ್ಕೆ ಆಗಲಿಲ್ಲ. ನಂತರ ಅವನ ವಂಶದಲ್ಲಿ ಮುಂದೆ ಬಂದಂತಹ ದಿಲೀಪ, ಅವನಿಗೂ ಸಾಧ್ಯವಾಗದೆ ಹೋಯಿತು. ನಂತರ ಭಗೀರಥ ತಾನು ಅತ್ಯಂತ ಪ್ರಯತ್ನವನ್ನು ಪಟ್ಟು ಗಂಗೆಯನ್ನು ಒಲಿಸಿಕೊಂಡು ಭೂಮಿಗೆ ಇಳಿಸಿದ. ಭೂಮಿಯಿಂದ ಪಾತಾಳಕ್ಕೆ ತಗೊಂಡು ಹೋಗಿ ಗಂಗೆಯನ್ನು ತನ್ನ ಪೂರ್ವಜರ ಬೂದಿಯ ಮೇಲೆ ಹರಿಸಿ ಅವರಿಗೆ ಸದ್ಗತಿಯನ್ನು ಉಂಟು ಮಾಡಿದ. ಹೀಗೆ ತನ್ನ ಪೂರ್ವಜರಿಗೆ ಸದ್ಗತಿಯನ್ನು ಉಂಟು ಮಾಡಲಿಕ್ಕೋಸ್ಕರವೇ ಭಗೀರಥ ಗಂಗೆಯನ್ನು ಭೂಮಿಗಿಳಿಸಿದ. ಅಂತಹ ಗಂಗಾಜಲ ಒಬ್ಬ ವ್ಯಕ್ತಿಯ ಮೂಳೆಯಲ್ಲಿ ಹರಿಯಿತು ಅಂತ ಹೇಳಿದರೆ, ಮೂಳೆಯ ಮೇಲೆ ಹರಿಯಿತು ಅಂತ ಹೇಳಿದರೆ ಅವನು ಮಾಡಿದ ಎಲ್ಲ ಪಾಪಗಳು ಪರಿಹಾರ ಆಗತ್ತೆ. ಪೂರ್ವೇ ವಯಸ್ಸಿ ಪಾಪಾನಿ ಯೇ ಕೃತ್ವ ಮಾನವಾಮೃತಾ ಗಂಗಾಯಾಮಸ್ಥಿಪತನಾತ್ ಸ್ವರ್ಗಲೋಕಂ ಪ್ರಯಾಂತಿತೆ ಅಂತ ಹೇಳ್ತಾರೆ. ಅವನು ಸಣ್ಣ ವಯಸ್ಸಿನಿಂದ ಹಿಡಿದು ಏನೇನು ಪಾಪ ಮಾಡಿದ್ದಾನೆ ಅದೆಲ್ಲವೂ ಕೂಡ ಗಂಗೆಯಲ್ಲಿ ಅವನ ಮೂಳೆ ಬಿತ್ತು ಅಂತ ಹೇಳಿದರೆ ಪರಿಹಾರ ಆಗತ್ತೆ. ಎಲ್ಲಿವರೆಗೆ ಅಂದರೆ ಒಬ್ಬ ಬೇಡರೋನಂತೆ, ಬೇಕಾದಷ್ಟು ಪಾಪ ಮಾಡಿದ್ನಂತೆ, ಸತ್ತೋಗಿ ಅವನು ನರಕವನ್ನು ಸೇರಿದ. ಆದರೆ ಇಲ್ಲಿ ಯಾವುದೋ ಒಂದು ಸಿಂಹ, ಆ ಗಂಗಾ ತೀರದಲ್ಲಿದ್ದಂತಹ ಸಿಂಹ ಅವನ ಮೂಳೆಯನ್ನು ತಗೊಂಡೋಗಿ ಗಂಗೆಗೆ ಹಾಕಿದಂತೆ. ಅದೇನೋ ಯಾವುದೋ ಕಾರಣದಿಂದ ತಗೊಂಡೋಗಿ ಹಾಕಿದ್ದು. ಯಾವಾಗ ಗಂಗೆಯಲ್ಲಿ ಅವನ ಮೂಳೆ ಬಿತ್ತು, ನರಕದಲ್ಲಿದ್ದವನು ಮತ್ತೆ ತಾನು ಸ್ವರ್ಗವನ್ನು ಸೇರಿದ ಅಂತ ಗರುಡ ಪುರಾಣ ತಾನು ತಿಳಿಸ್ಕೊಂಡು ಹೋಗ್ತದೆ. ಹೀಗೆ ಈ ಮೂಳೆಯನ್ನು ಗಂಗೆಯಲ್ಲಿ ಹಾಕುವಂಥದ್ದು ಅತ್ಯಂತ ಪುಣ್ಯಪ್ರದವಾದದ್ದು. ಧರ್ಮಶಾಸ್ತ್ರಗಳಿನ್ನೂ ಹೇಳ್ತದೆ, ಒಂದೊಮ್ಮೆ ಗಂಗೆಯಲ್ಲೇ ಆಗದೇ ಇದ್ದ ಪಕ್ಷದಲ್ಲಿ ದಕ್ಷಿಣ ಗಂಗೆ ಎಂದು ಕರೆಯಲ್ಪಡುವಂತಹ ಕಾವೇರಿಯಲ್ಲೇ ಹಾಕ್ಬೋದು, ಗೋದಾವರಿಯಲ್ಲೇ ಹಾಕ್ಬೋದು. ಯಾಕಂದರೆ ಅದು ಕೂಡ ಪುಣ್ಯಪ್ರದವಾಗಿರುವಂಥದ್ದೇ ಅಂತ. ಹೀಗೆ ಗಂಗೆಯಲ್ಲಿ ಮೂಳೆಯನ್ನು ಇದು ಯಾವಾಗ ಅಂದರೆ 10 ದಿನದ ಒಳಗೆ ಸಾಧ್ಯವಾದರೆ, ಇಲ್ಲದೇ ಇದ್ದ ಪಕ್ಷದಲ್ಲಿ ಒಂದೊಮ್ಮೆ ಸತ್ತು 10 ದಿನದ ಒಳಗೆ ಸಾಧ್ಯವಾಗದೇ ಇದ್ದರೆ ಆಮೇಲೆ 1 ವರ್ಷದ ಬಳಿಕ ಯಾವಾಗಾದರೂ ಆ ಗಂಗೆ ಬಳಿಗೆ ಹೋದಾಗ ಈ ಮೂಳೆಯನ್ನು ಹಾಕಬಹುದು ಅಂತ ತಿಳಿಸ್ಕೊಂಡು ಹೋಗ್ತಾರೆ. ಇನ್ನು ಕೆಲವು ಸಂದರ್ಭಗಳನ್ನು ಭಗವಂತ ತಿಳಿಸ್ಕೊಂಡು ಹೋಗ್ತಾನೆ. ಕೆಲವರು ಬೇರೆ ಇರ್ತಾರೆ ಅಥವಾ ಬೇರೆ ದೇಶದಲ್ಲಿರ್ತಾರೆ, ಅಥವಾ ಕೆಲವರು ಎಲ್ಲೋ ಹೋಗಿರ್ತಾರೆ ಅಂತ ನನಗೆ ಗೊತ್ತಿರೋಲ್ಲ. ನಮ್ಮ ಕುಟುಂಬದವರು ಅವರು ಸತ್ತು ಹೋಗಿಬಿಡ್ತಾರೆ. ಸತ್ತೋದ ಮೇಲೆ ಅವರು ಎಲ್ಲಿ ಸತ್ತೋದ್ರು ಏನೂ ಗೊತ್ತಾಗೋದೇ ಇಲ್ಲ. ಎಷ್ಟೋ ದಿನಗಳಾದ ಮೇಲೆ ನಮಗೆ ಅವರು ಸತ್ತಿದ್ದಾರೆ ಅಂತ ಗೊತ್ತಾಗುತ್ತೆ, ಅವರು ಸತ್ತೋಗಿದ್ದಾರೆ ಅಂತ. ಆದರೆ ಅವರ ಶವ ಸಿಗಲೇ ಇಲ್ಲ. ಅವಾಗ ಏನು ಮಾಡಬೇಕು? ಅವರ ಶವವೂ ಸಿಗಲಿಲ್ಲ ನಮಗೆ. ಅವ್ರು ಯಾವಾಗ ಸತ್ತೋಗಿದ್ದಾರೆ ಎಂದೂ ಗೊತ್ತಿಲ್ಲ ನಮಗೆ ಅವ್ರು ಸತ್ತೋಗಿ ಎಷ್ಟೋ ದಿನ ಆದಮೇಲೆ ಅವ್ರು ಸತ್ತೋಗಿದ್ದಾರಂತೆ ಅಂತ ಗೊತ್ತಾಗಿದ್ದು. ಯಾವಾಗಂತನೂ ಗೊತ್ತಿಲ್ಲ, ಎಲ್ಲಿಂತನೂ ಗೊತ್ತಿಲ್ಲ, ಅವ್ರ ಶವವೂ ಸಿಕ್ಕಿಲ್ಲ. ಅವಾಗೇನು ಮಾಡಬೇಕು? ಅದಕ್ಕೆ ಭಗವಂತ ಹೇಳ್ತಾನೆ, ಅಂಥ ಸಂದರ್ಭದಲ್ಲಿ ದರ್ಭೆಯಿಂದ ಒಂದು ದೇಹವನ್ನು ಮಾಡಿ, ಅಥವಾ ಬೇರೆ ಅದಕ್ಕೆ ಪಲಾಶ ವಿಧಾನ ಅಂತ ಹೇಳ್ತಾರೆ. ಅಂದರೆ ಈ ಮುತ್ತುಗದ ಮರ ಏನಿದೆ, ಮುತ್ತುಗದ ಮರದ ಕಡ್ಡಿಗಳನ್ನು, ಸಮಿಧೆಯನ್ನು ಜೋಡಿಸಿ ಒಂದು ದೇಹದ ರಚನೆಯನ್ನು ಮಾಡಿ, ಅದರ ದಹನವನ್ನು ಮಾಡಿ, ಅದನ್ನು ಸುಟ್ಟು, ಅಂದರೆ ಅದರಲ್ಲಿ ಆ ಜೀವನ, ಅದಕ್ಕೆಲ್ಲ ಒಂದು ಕ್ರಮ ಇದೆ, ಆ ರೀತಿಯನ್ನು ಮಾಡಿ ಅದನ್ನು ಸುಡಬೇಕು. ಅದರ ಬೂದಿ ಏನಿದೆ ಅದನ್ನು ಗಂಗೆಗೆ ಹಾಕುವುದರಿಂದಾಗಿ ಆ ವ್ಯಕ್ತಿಗೆ ಸದ್ಗತಿ ಆಗುತ್ತೆ. ಮತ್ತು ಆ ವ್ಯಕ್ತಿಯ ನಾವು ಪ್ರತಿಯೊಂದು ಕ್ರಿಯೆಯನ್ನು ಯಾವಾಗ ಮಾಡಬೇಕು ಅಂತ ಹೇಳಿದರೆ, ನಮಗೆ ಯಾವಾಗ ಅವನು ಸತ್ತ ಅಂತ ಸುದ್ದಿ ತಿಳಿತು, ಅವನು ಯಾವಾಗ ಸತ್ತೋಗಿದ್ದಾನೋ ಗೊತ್ತಿಲ್ಲ ಆ ವ್ಯಕ್ತಿ, ಆದರೆ ನಮಗೆ ಯಾವಾಗ ಸುದ್ದಿ ತಿಳಿತು ಅವತ್ತೇ ಸತ್ತ ದಿನ ಅಂತ ತಿಳ್ಕೊಳ್ಬೇಕು. ಆ ವ್ಯಕ್ತಿ ಅವತ್ತೇ ಮರಣ ಹೊಂದಿದ್ದಾನೆ ಅಂತ. ಅವತ್ತಿನ ದಿನದಿಂದಲೇ ನಾವು ಎಲ್ಲ ಅವನ ಅಂತ್ಯ ಸಂಸ್ಕಾರವನ್ನು ಮಾಡಬೇಕು ಅಂತ ತಿಳಿಸ್ಕೊಂಡು ಹೋಗ್ತಾನೆ ಭಗವಂತ. ಹಾಗೆಯೇ ಒಬ್ಬಳು ಹೆಣ್ಣು ತಾನು ಗರ್ಭಿಣಿಯಾಗಿದ್ದಾಳೆ. ಗರ್ಭಿಣಿಯಾಗಿದ್ದಾಗಲೇ ಸತ್ತೋದ್ಲು, ತುಂಬು ಗರ್ಭಿಣಿ ಸತ್ತೋದ್ಲು. ಆ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಹೇಳಿದರೆ, ಆ ಗರ್ಭಿಣಿಯ ಹೊಟ್ಟೆಯನ್ನು ಕೊಯ್ದದೆ ನಾವು ಸಿಸೇರಿಯನ್ ಅಂತ ಹೇಳ್ತೇವಲ್ವ, ಆ ರೀತಿ ಮಾಡಿ ಮಗುವನ್ನು ಹೊರಗೆ ತೆಗಬೇಕು.
ಮಗುವನ್ನು ಹೊರಗೆ ತೆಗೆದು ಅವಳನ್ನು ಮತ್ತೆ ಆ ಹೊಟ್ಟೆಯನ್ನು ಹೊಲಿದು ಅವಳನ್ನು ದಹನ ಮಾಡಬೇಕು. ಆ ಶಿಶುವನ್ನು ಅದನ್ನು ಹೂಳಬೇಕು ಅಂತ ಹೇಳ್ತಾರೆ. ಶಿಶುವನ್ನು ದಹನ ಮಾಡೋದಲ್ಲ, ಅದನ್ನು ಹೂಳಬೇಕು. ಅಂದರೆ ಅದು ಮರಣವನ್ನು ಹೊಂದಿದರೆ. ಇನ್ನು ಆ ತಾಯಿಯನ್ನು ಅವಳನ್ನು ಸುಡಬೇಕು ಅಂತ ತಿಳಿಸ್ಕೊಂಡು ಹೋಗ್ತಾರೆ. ಇನ್ನು ಒಂದೊಮ್ಮೆ ಗಂಗಾ ತೀರದಲ್ಲಿ ಒಂದು ಸಣ್ಣ ಮಗು ಸತ್ತೋಯ್ತು ಅಂದರೆ ಗಂಗೆಗೆ ಹಾಕಿಬಿಡಬೇಕು ಅಂತ ಹೇಳ್ತಾರೆ, ಈ ಗರುಡ ಪುರಾಣದಲ್ಲಿ ಹೇಳಬೇಕಾದ್ರೆ. ಅದೇ ರೀತಿ ಬೇರೆ ಕಡೆ ಅಂದರೆ ಗಂಗೆಯಲ್ಲೆಲ್ಲ ಬೇರೆ ಕಡೆ ಸತ್ತಿದ್ದ ಪಕ್ಷದಲ್ಲಿ ಸಾಮಾನ್ಯ 27 ತಿಂಗಳು ಅಂತ ಹೇಳಿದ್ರೆ 2.25 ವರ್ಷ, 2.25 ವರ್ಷದವರೆಗೆ ಆ ಮಗುವನ್ನು ಭೂಮಿಯಲ್ಲಿ ಹೂಳಬೇಕು, ಸುಡಬಾರ್ದು ಅಂತ ಹೇಳ್ತಾರೆ. ಸುಡುವುದಲ್ಲ, ಹೂಳಬೇಕು ಅಂತ ಹೇಳ್ತಾರೆ. ಆಮೇಲೆ ಅಂದರೆ 2.25 ವರ್ಷ ಆದಮೇಲೆ ಆ ಮಗುವನ್ನು ದಹನ ಮಾಡಬೇಕು, ಅಂದರೆ ಸುಡಬೇಕು. ಸುಟ್ಟು ಆ ಅಸ್ಥಿಯನ್ನು, ಅದರ ಮೂಳೆ ಏನಿದೆ ಅದನ್ನು ಗಂಗೆಗೆ ಹಾಕಬೇಕು. ಆಮೇಲೆ ವಿಶೇಷವಾಗಿ ಕರ್ಮ ಏನಿಲ್ಲ, ಅಂದರೆ ಉಳಿದ ಏನು ಕರ್ಮಗಳೆಲ್ಲ ಇದೆ ಉಳಿದವರಿಗೆ ಇದ್ದಾಗ ಆ ರೀತಿ ಇಲ್ಲ. ಮತ್ತೇನು ಅಂತ ಹೇಳಿದರೆ ಈ ನೀರಿನ ತಂಬಿಗೆ ಏನಿದೆ ಅದನ್ನು ದಾನ ಮಾಡಬೇಕು ಅಂತ ಹೇಳ್ತಾರೆ, ಬ್ರಾಹ್ಮಣರಿಗೆ ದಾನ ಮಾಡಬೇಕು. ಮತ್ತು ಅದೇ ವಯಸ್ಸಿನ ಮಕ್ಕಳು ಅಂದರೆ ಸಾಮಾನ್ಯ 2.25, 2.5 ವರ್ಷದ ಮಕ್ಕಳೇನಿದ್ದಾವೆ ಆ ಮಕ್ಕಳಿಗೆ ಊಟ ಹಾಕಬೇಕು ಅಂತ ಹೇಳ್ತಾರೆ. ಅದೇ ರೀತಿ ಇವಾಗ ಅಬಾರ್ಷನ್ ಅಂತ ಹೇಳ್ತೇವಲ್ವ, ಗರ್ಭಪಾತ ಆದರೆ ಅವಾಗ ಏನು ಮಾಡಲಿಕ್ಕೇನಿಲ್ಲ. ಗರ್ಭಪಾತ ಆದರೆ ಯಾಕಂದರೆ ಆ ಶಿಶು ಇನ್ನೂ ಜಗತ್ತಿಗೆ ಬರಲೇ ಇಲ್ವಲ್ಲ, ಅದಕ್ಕಿಂತ ಮುಂಚೆನೇ ಹೊರಟು ಹೋಗ್ಬಿಡುತ್ತಲ್ವ, ಅದಕ್ಕೆ ಅಲ್ಲೇನು ಕ್ರಿಯೆ ಮಾಡಲಿಕ್ಕಿಲ್ಲ ವಿಶೇಷವಾಗಿ. ಇನ್ನು 6 ತಿಂಗಳೊಳಗೆ ಒಂದು ಮಗು ಸತ್ತೋಯ್ತು ಅಂತ ಹೇಳಿದರೆ ಆಗ ಏನು ಮಾಡಬೇಕು ಅಂತ ಹೇಳಿದರೆ ಆ ಮಗುವನ್ನು ನಾವು ಹಿಂದೆ ಹೇಳಿದಾಗೆ ಹೂಳಬೇಕು. ಅಷ್ಟು ಮಾತ್ರ ಅಲ್ಲ, ಅದೇ ವಯಸ್ಸಿನ ಮಕ್ಕಳಿಗೆ ಹಾಲು ಕೊಡಬೇಕು ಅಂತ ಹೇಳ್ತಾರೆ. ಇನ್ನು 3 ವರ್ಷದ ಒಳಗೆ ಮಗು ಸತ್ತೋಯ್ತು ಅಂತ ಹೇಳಿದರೆ ಆವಾಗ ಸುಡಬೇಕು. ಸುಟ್ಟು ನಂತರ ನೀರು ಹಾಗೂ ಪಾಯಸ ಇದನ್ನು ಅದೇ ವರ್ಷದ ಮಕ್ಕಳಿಗೆ ಕೊಡಬೇಕು. ದಾನ ಮಾಡುವುದರಿಂದಾಗಿ ಆ ವಯಸ್ಸಿನಲ್ಲಿ ಸತ್ತಂತಹ ಮಕ್ಕಳಿಗೆ ತೃಪ್ತಿಯಾಗತ್ತೆ ಅಂತ ಹೇಳ್ತಾರೆ. ಇನ್ನು 5 ವರ್ಷ ಅಥವಾ 5 ವರ್ಷದ ಮೇಲೆ ಮಕ್ಕಳು ಸತ್ತೋದ್ರು ಅಂತ ಹೇಳಿದರೆ ಆ ಸಂದರ್ಭದಲ್ಲಿ ಪಿಂಡದಾನವನ್ನೇ ಮಾಡಬೇಕು. ಅದು ವಿಶೇಷವಾಗಿ ಪಾಯಸ, ಬೆಲ್ಲ ಇದರಿಂದ ಮಿಶ್ರಿತವಾದಂತಹ ಪಿಂಡದಾನವನ್ನು ಮಾಡಬೇಕು ಅಂತ ಆ ವಿಧಾನವನ್ನು ತಿಳಿಸ್ಕೊಂಡು ಬರ್ತಾನೆ ಭಗವಂತ. ಮತ್ತು ಇನ್ನೊಂದೇನು ಅಂತ ಹೇಳಿದರೆ ಯಾವತ್ತೂ ಕೂಡ ನಾವು ತಿಳ್ಕೊಳ್ಬೇಕಾದದ್ದು, ಮನುಷ್ಯ ಇಲ್ಲಿ ಎಷ್ಟು ದಿನಗಳ ಕಾಲ ಬದುಕಿರ್ತಾನೋ ಸತ್ತ ಬಳಿಕ ಅವನಿಗೆ ಅದೇ ರೀತಿ ಕ್ರಿಯೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಇಲ್ಲಿ ತುಂಬ ವರ್ಷಗಳ ಕಾಲ ಬದುಕಿದ್ದಾನೆ ಅಂತ ಹೇಳಿದರೆ ಅವನಿಗೆ ಬಹಳಷ್ಟು ಕ್ರಿಯೆಯನ್ನು ಮಾಡಬೇಕು. ಯಾಕಂತ ಹೇಳಿದರೆ ಇಲ್ಲಿ ತುಂಬ ಪಾಪವನ್ನು ಮಾಡಿರ್ತಾನೆ ಅಂತ. ಹುಟ್ಟಿದ ಕೂಡಲೇ ಮಗು ಸಾಯ್ತದೆ ಅಂದರೆ ಇನ್ನೂ ಪಾಪ ಮಾಡೇ ಇಲ್ಲ, ಅದು ಶುರು ಮಾಡೇ ಇಲ್ಲ. ಅದಕ್ಕೋಸ್ಕರ ಅಲ್ಲಿ ಕ್ರಿಯೆ ಕಮ್ಮಿ, ಅದಕ್ಕೋಸ್ಕರ ಹೆಚ್ಚು ಮಾಡಬೇಕಾಗಿಲ್ಲ. ಇನ್ನು ಹಾಗಿದ್ರೆ ಯೌವನದಲ್ಲಿ ಸತ್ತರೆ ಅಂತ ಹೇಳಿದರೆ ಒಬ್ಬ ವ್ಯಕ್ತಿ 13 ವರ್ಷ ಆದಮೇಲೆ ಸತ್ತ ಅಂತ ಹೇಳಿದರೆ ಒಂದೇ ದಿನ ಇದ್ದು ಸತ್ತ ಅಂದರೆ ಇನ್ನು 10 ಜನ್ಮಕ್ಕೆ ಬೇಕಾದ ಪಾಪ ಮಾಡಿದ್ದಾನೆಂದನೇ ಅರ್ಥ. ಅದಕ್ಕಾಗಿ ಆಮೇಲೆ ಏನು ಕರ್ಮಗಳನ್ನು ಮಾಡಬೇಕು ಅದನ್ನು ಮಾಡಲೇಬೇಕು. ಅದೇ ರೀತಿ ಯಾರು ಯತಿಗಳಿದ್ದಾರೆ, ಸನ್ಯಾಸಿಗಳಿದ್ದಾರೆ, ಅವ್ರಿಗೆ ಯಾವ ರೀತಿ ಅದಕ್ಕೆ ಹೇಳ್ತಾರೆ. ವಾಸ್ತವಿಕವಾಗಿ ಯತೀನಾಂ ಚೈವ ಸರ್ವೇಷಾಂ ನದೇಹೋ ನೋದಕ ಕ್ರಿಯಾ. ಅವ್ರಿಗೆ ವಾಸ್ತವಿಕವಾಗಿ ಹೀಗೆಲ್ಲ ಏನು ಮಾಡಲಿಕ್ಕಿಲ್ಲ, ಪಿಂಡದಾನ ಮುಂತಾದವುಗಳನ್ನೆಲ್ಲ ಮಾಡಲಿಕ್ಕಿಲ್ಲ. ಕಾರಣ ಏನಂದರೆ ಯಾರನ್ನು ನಾವು ಯತಿಗಳು ಸನ್ಯಾಸಿಗಳು ಅಂತ ಹೇಳ್ತೇವೆ, ನಿಜವಾಗಲೂ ಕೂಡ ಅವರು ಸರ್ವಸಂಗ ಪರಿತ್ಯಾಗಿಗಳಾಗಿ ಭಗವಂತನಿಗೋಸ್ಕರವೇ ಜೀವನವನ್ನು ಮುಡುಪಾಗಿಟ್ಟಿರುವವರು, ಯಾವುದೇ ಹಿಂಸಾದಿಗಳನ್ನು ಮಾಡಬಾರ್ದವರು, ಆದಷ್ಟು ಪಾಪದಿಂದ ದೂರ ಇರುವಂಥವ್ರು. ಅದಕ್ಕಾಗಿ ಅವರಿಗೆ ಯಾವುದೇ ಕ್ರಿಯೆಗಳು ಇಲ್ಲ, ಅವರನ್ನು ಸುಡುವಾಗೂ ಇಲ್ಲ. ಮತ್ತೇನೆಂದರೆ ಅವರನ್ನು ಹೂಳುವಂಥದ್ದೇ. ಗಂಗಾ ತೀರದಲ್ಲಾದರೆ ಗಂಗೆಯಲ್ಲೇ ಅವರ ದೇಹವನ್ನು ಹಾಕಿಬಿಡಬೇಕು, ಉಳಿದ ಕಡೆ ಆದರೆ ಅವರನ್ನು ಹೂಳಬೇಕು, ಹೊರತು ಸುಡುವಂಥದ್ದಲ್ಲ ಅಂತ ಭಗವಂತ ತಿಳಿಸ್ಕೊಂಡು ಹೋಗ್ತಾನೆ. ಯಾಕಂತ ಹೇಳಿದರೆ ಸನ್ಯಾಸಿ ಅಂತ ಹೇಳಿದರೆ ಭಗವಂತನಿಗೋಸ್ಕರವೇ ಜೀವನವನ್ನು ಮುಡುಪಾಗಿಟ್ಟವನು ಅಂಥ ವ್ಯಕ್ತಿ ಅಂತ ಇದಿಷ್ಟು ತಿಳಿಸ್ಕೊಂಡು ಹೋಗ್ತಾನೆ. ಇನ್ನು ಮುಂದೆ ಗರುಡ ಒಂದು ಪ್ರಶ್ನೆಯನ್ನು ಕೇಳ್ತಾನೆ. ಹೌದು, ಇವಾಗ ಒಬ್ಬ ವ್ಯಕ್ತಿ ಮರಣ ಹೊಂದಿದ್ದರೆ ಮಕ್ಕಳು ಅವನಿಗೆ ಮುಂದಿನ ಕಾರ್ಯಗಳನ್ನೆಲ್ಲ ಯಾವ ರೀತಿ ಮಾಡಬೇಕು? ದಶಗಾತ್ರಿ ವಿಧಿಂ ಬ್ರೂಹಿ ಕೃತೇ ಕಿಂ ಸುಕೃತಂ ಭವೇತು. 10 ದಿನಗಳ ಕಾಲ ಏನು ಮಾಡಬೇಕು ಮಗನಾದವನು? ಇದರಿಂದ ಅವನಿಗೇನು ಪುಣ್ಯ ಸಿಗತ್ತೆ?
ಯಾಕಂತ ಹೇಳಿದ್ರೆ ನಾವೇನು ತಿಳ್ಕೊಳ್ತೇವೆ ಅಂತ ಹೇಳಿದ್ರೆ ನಮ್ಮಲ್ಲಿ ಅನೇಕ ಮಂದಿ ಸತ್ತ ಮೇಲೆ ಮಕ್ಕಳೇನು ಮಾಡ್ತಾರೆ, ಅದೆಲ್ಲ ತಂದೆ ತಾಯಿಗಳಿಗೆ ಸದ್ಗತಿ ಸಿಗಲಿ, ಅವರಿಗೆ ಒಳ್ಳೆಯದಾಗಲಿ ಅಂತ ಮಾಡುವುದು ಅಂತ. ಸತ್ತವರಿಗೆ ಮಾತ್ರ ಒಳ್ಳೆಯದಾಗಲಿ, ಅವರಿಗೆ ಸದ್ಗತಿ ಸಿಗಲಿ ಅಂತಲ್ಲ, ಮತ್ತು ಮಕ್ಕಳಿಗೆ ಒಳ್ಳೆಯದಾಗಲಿ ಅಂತ ಯಾರು ಮಾಡ್ತಾರೆ, ಮಾಡುವವರಿಗೆ ಎಷ್ಟು ಪುಣ್ಯ ಸಿಗತ್ತೆ, ಅವರು ಎಷ್ಟು ದೊಡ್ಡ ಕರ್ಮವನ್ನು ಕೆಲಸವನ್ನು ಮಾಡ್ತಾ ಇದ್ದಾರೆ, ಅದರ ಬಗ್ಗೆ ಗರುಡನ್ನು ತಾನು ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ. ಇನ್ನೊಂದೇನು ಅಂತ ಹೇಳಿದ್ರೆ, ಕೆಲವರಿಗೆ ಗಂಡು ಮಕ್ಕಳು ಇರುವುದಿಲ್ಲ, ಗಂಡು ಮಕ್ಕಳು ಇಲ್ಲದೆ ಇದ್ದವ್ರು ಏನು ಮಾಡಬೇಕಾಗತ್ತೆ, ಅದನ್ನು ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ. ಅದಕ್ಕೆ ಭಗವಂತ ತಾನು ಉತ್ತರ ಕೊಟ್ಕೊಂಡು ಹೋಗ್ತಾನೆ. ಯಾವತ್ತೂ ಕೂಡ ಒಬ್ಬ ಮಗನಾದವನು ಯದ್ವಿಧಾಯತ ಸತ್ಪುತ್ರೋ ಮುಚ್ಚತೆ ಪೈತೃಕಾತೃಣಾತ್, ಹುಟ್ಟಿದ ಕೂಡಲೇ ತಂದೆ ತಾಯಂದಿರ ಋಣ ಇಟ್ಕೊಂಡು ಹುಡ್ತಾನೆ. ಋಣ ಅಂದರೆ ಸಾಲ. ಸಾಲಕ್ಕೆ ಏನು ಅಂದರೆ, ಅವ್ರಿಗೇನು ನಮಗೆ ಸಾಲ ಕೊಟ್ಟಿದ್ದಾರೆ ಅಪ್ಪ ಅಮ್ಮ ಅಂದರೆ, ಈ ದೇಹವೇ ಕೊಟ್ಟಿರುವ ದೊಡ್ಡ ಸಾಲ. ಅವರು ಎಲ್ಲಿವರೆಗೆ ಈ ದೇಹ ಇದೆ ಅಲ್ಲಿವರೆಗೆ ತಂದೆ ತಾಯಂದಿರ ಸಾಲ ಮಕ್ಕಳ ಮೇಲೆ, ಗಂಡು ಮಕ್ಕಳ ಮೇಲೆ ವಿಶೇಷವಾಗಿ ಇರ್ತದೆ. ಹೆಣ್ಣು ಮಕ್ಕಳಾದರೂ ಕೂಡ ಯಾವಾಗ ವಿವಾಹವಾಗಿ ಅಂದರೆ ಅಪ್ಪ ಅಮ್ಮ ಧಾರೆ ಎರೆದು ಕೊಡ್ತಾರೆ, ಆ ಸಂದರ್ಭದಲ್ಲಿಯೇ ಅವರು ಪಿತೃಋಣವನ್ನು ತೀರಿಸ್ತಾರೆ ಅವರು. ಯಾಕಂದರೆ ತಂದೆ ತಾಯಂದಿರಿಗೋಸ್ಕರ ತಾವು ಹೋಗಿ ಗಂಡನ ಮನೆಯಲ್ಲಿ ಎಷ್ಟೇ ಕಷ್ಟ ಆದರೂ ಕೂಡ ಅಪ್ಪ ಅಮ್ಮನ ಮರ್ಯಾದೆ ಉಳಿಸ್ಲಿಕ್ಕೋಸ್ಕರ ತಾವು ಬದುಕಿ ಬಾಳುವಂಥವರು. ಅದಕ್ಕಾಗಿ ಅವರ ಅಪ್ಪ ಅಮ್ಮನ ಋಣವನ್ನು ಕಳೆದುಕೊಳ್ತಾರೆ ಆ ರೀತಿ. ಆದರೆ ಗಂಡು ಮಕ್ಕಳು ಕಡೆಯವರೆಗೂ ಅಪ್ಪ ಅಮ್ಮನ ಋಣ ಇಟ್ಟುಕೊಂಡಿರ್ತಾರೆ. ಆ ಅಪ್ಪ ಅಮ್ಮನ ಋಣವನ್ನು ತೀರಿಸಬೇಕು ಅಂತ ಹೇಳಿದ್ರೆ ಬದುಕಿರುವಾಗ ಅಪ್ಪ ಅಮ್ಮನನ್ನು ಚೆನ್ನಾಗಿ ನೋಡಬೇಕು. ನಂತರ ಮರಣಾನಂತರ ಅವರಿಗೆ ಏನು ಮಾಡಬೇಕು, ಆ ಸದ್ಗತಿಗೆ ಬೇಕಾದದ್ದನ್ನು ಮಾಡುವುದರಿಂದಾಗಿ ಮಕ್ಕಳಾದವರು ತಮ್ಮ ಪಿತೃ ಋಣವನ್ನು, ತಂದೆ ತಾಯಿಯಂದಿರ ಸಾಲವನ್ನು ಕಳ್ಕೊಳ್ಳಿಕ್ಕಾಗತ್ತೆ. ಮೊದಲನೇದಾಗಿ ಏನು ಅಂತ ಹೇಳಿದರೆ, ಮಕ್ಕಳಾದವರು ಯಾರೇ ಅಪ್ಪ ಅಮ್ಮ ಮರಣವನ್ನು ಹೊಂದಿದಾಗ ಅಳುವುದನ್ನು ಬಿಡಬೇಕು ಅಂತ ಹೇಳ್ತಾರೆ. ವಾಸ್ತವಿಕವಾಗಿ ದುಃಖ ಬರುವುದು ಸಹಜ, ಹಾಗಂತ ಆ ದುಃಖವನ್ನು ನಾವು ಎದುರಿಗೆ ಪ್ರಕಟಿಸುವುದು ಸರಿಯಲ್ಲ ಅಂತ ಹೇಳ್ತಾನೆ ಭಗವಂತ. ಗಂಡು ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ ತಡ್ಕೊಳ್ಳಿಕ್ಕೆ ಆಗದೆ ಇರಬಹುದು, ಆದರೆ ಗಂಡು ಮಕ್ಕಳಿಗೆ ತಡ್ಕೊಳ್ಳಿಕ್ಕೆ ಸಾಧ್ಯವಾಗತ್ತೆ. ಅದಕ್ಕೋಸ್ಕರ ತಡ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಶ್ಲೇಷ್ಮಾಶ್ರು ಬಾಂಧವೈರ್ ಮುಕ್ತಂ ಪ್ರೇತೋ ಭುಂಕ್ತೆ ಯಥೋ ವಶಃ. ಇಲ್ಲಿ ಬಾಂಧವರು, ಬಂಧು ಬಾಂಧವರು ಏನು ಅಳ್ತಾರೆ, ಅವರ ಕಣ್ಣೀರೇನು ಬರುತ್ತೆ, ಆ ಕಣ್ಣೀರನ್ನು ಆ ಸತ್ಯ ವ್ಯಕ್ತಿ ಕುಡಿಬೇಕಾಗತ್ತೆ ಅಂತ ಹೇಳ್ತಾರೆ. ಯಾಕಂದರೆ ಯಮಭಟರು ಅದನ್ನೇ ಕುಡಿಸ್ತಾರಂತೆ. ಆ ಕಾರಣದಿಂದಾಗಿ ಬಂಧು ಬಾಂಧವರು ಅಳುವುದನ್ನು ನಿಲ್ಲಿಸಬೇಕು, ಕಣ್ಣೀರು ಹಾಕಬಾರ್ದು. ಯಾಕಂದರೆ ಕೆಲವರಲ್ಲಿ ಅಳ್ಳೇಬೇಕು, ಬಾಯಿ ಬಡ್ಕೊಂಡು ಅಳಬೇಕು ಅಂತ ಒಂದು ಸಾಮಾನ್ಯವಾಗಿ ನಿಯಮ ಇದೆ. ಆದರೆ ಗರುಡ ಪುರಾಣ ಹೇಳ್ತಾ ಇದ್ದು ಸರಿಯಾದದ್ದಲ್ಲ. ಯಾಕಂದರೆ ಅಳ್ಳಿಕ್ಕೂ ಕೂಡ ಒಂದು ಸಂದರ್ಭವನ್ನು ಹೇಳ್ತಾರೆ, ನಾವು ಹಿಂದೆಯೇ ನೋಡಿದ್ದೇವೆ ಅದನ್ನು. ಆ ಸಂದರ್ಭದಲ್ಲಿ ಆ ವ್ಯಕ್ತಿಯನ್ನು ಹೊಗಳುತ್ತಾ ನಾವು ಅಳುವುದರಿಂದ ಆ ವ್ಯಕ್ತಿಗೆ ಸಂತೃಪ್ತಿ ಆಗುತ್ತೆ. ಉಳಿದ ಸಂದರ್ಭದಲ್ಲಿ ನಾವು ಅಳತಾ ಕೂತ್ರೆ ಅದು ವ್ಯರ್ಥ. ಅದು ಯಾಕಂದರೆ ನಮ್ಮ ಮನಸ್ಸಿಗೆ ನಾವೇ ಹೇಳಬೇಕಾದದ್ದು. ಅದನ್ನು ಭಗವಂತ ಹೇಳ್ತಾನೆ, ನಾವಿವತ್ತಲ್ಲ ಇನ್ನು 1000 ವರ್ಷ ನಮ್ಮ ತಂದೆ ತಾಯಂದರು ಸತ್ತೋದ್ರು ಅಂತ ಅಳ್ತಾ ಕೂತರು ಸತ್ತವ್ರೇನು ವಾಪಸ್ ಬರುವುದಿಲ್ವಲ್ಲ. ಇದನ್ನು ನಾವು ನಮ್ಮ ಮನಸ್ಸಿಗೆ ತಿಳಿಸ್ಬೇಕಾದದ್ದು, ಅರ್ಥ ಮಾಡಬೇಕಾದದ್ದು. ಅದಕ್ಕೋಸ್ಕರ ಅಳುವುದನ್ನು ಮೊದಲು ನಿಲ್ಲಿಸಬೇಕಾದದ್ದು. ಮತ್ತೇನು ಅಂದರೆ ಸತ್ಯವನ್ನು ತಿಳ್ಕೊಳ್ಬೇಕಾದದ್ದು. ಏನು ಅಂದರೆ ಹುಟ್ಟಿದವನಿಗೆ ಮರಣ ಖಾತ್ರಿ, ಮರಣ ಹೊಂದಿದವನಿಗೆ ಮತ್ತೆ ಹುಟ್ಟು ಕೂಡ ಖಾತ್ರಿ. ಹೀಗೆ ಹುಟ್ಟು ಮರಣಗಳೇನಿದೆ ಈ ಎರಡೂ ಕೂಡ ನಮ್ಮ ಕೈಯಲ್ಲಿ ಇಲ್ಲದೇ ಇರುವಂಥದ್ದು, ಕೇವಲ ಭಗವಂತನ ಕೈಯಲ್ಲೇ ಇರುವಂಥದ್ದು. ತಸ್ಮಾದ್ ಅಪರಿಹಾರಿಯರ್ಥೆ ನತ್ವಂ ಶೋಚಿತು ಮರ್ಹಸಿ. ಪರಿಹಾರ ಇಲ್ಲದ ವಿಷಯದಲ್ಲಿ ತಲೆ ಕೆಡಿಸಿಕೊಳ್ಳುವಂಥದ್ದು ವ್ಯರ್ಥ. ಮತ್ತೇನು ಅಂದರೆ ಭಗವಂತನ ಇಚ್ಛೆ ಏನಿದೆಯೋ ಆ ರೀತಿಯಾಗಿದೆ. ಯಾರೋ ಮರಣ ಹೊಂದಿದ್ದಾರೆ ನಮಗೆ ಆಪ್ತರು ಅಂದರೆ ದೇವರ ಇಚ್ಛೆ. ಇಷ್ಟು ದಿನ ಇಲ್ಲಿ ತಂದು ಹಾಕಿದವನು ಅವನೇ, ದೇಹ ಕೊಟ್ಟವನು ಅವನೇ, ಇಲ್ಲಿಟ್ಟವನು ಅವನೇ, ಈಗ ಸಾಕು ಅಂತ ಕರ್ಕೊಂಡು ಹೋದವನು ಅವನೇ. ಭಗವಂತನ ಇಚ್ಛೆಯಂತೆಯೇ ಎಲ್ಲವೂ ಆಗಿದೆ ಅಂತ ಹೇಳಿ ನಾವು ದುಃಖವನ್ನು ತಡ್ಕೊಳ್ಬೇಕಾದದ್ದು. ಯಾಕೆ ಅಂತ ಹೇಳಿದರೆ ನ ಕಶ್ಚಿತ್ ಉಪಾಯೋಸ್ತಿ ದೇವೋ ಮಾನುಷೋಪಿವ ಯೋಹಿ ಮೃತ್ಯುವಶಂ ಪ್ರಾಪ್ತೋ ಜಂತು ಪುನರ್ಗಾ ವ್ರಜೇತ್. ಭಗವಂತನ ಒಂದು ಮಾತು ಹೇಳ್ತಾರೆ, ನಾನು ಆ ವಿಷಯದಲ್ಲಿ ಉಪಾಯವೇ ಇಟ್ಟಿಲ್ಲ ಅಂತ ಹೇಳ್ತಾರೆ. ಒಬ್ಬ ವ್ಯಕ್ತಿ ಮರಣವನ್ನು ಹೊಂದಿದ ಬಳಿಕ, ಈ ದೇಹವನ್ನು ಬಿಟ್ಟ ಬಳಿಕ ಮತ್ತೆ ಯಾವುದೇ ಒಂದು ಉಪಾಯದಿಂದ ಮತ್ತೆ ನಾನು ಅವನನ್ನು ಈ ದೇಹದಲ್ಲಿ ಸೇರಿಸಿಬಿಡ್ತೇನೆ, ಬದುಕುವಂತೆ ಮಾಡಿಬಿಡ್ತೇನೆ ಅನ್ನುವ ಉಪಾಯವೇ ನಾನು ಇಟ್ಟಿಲ್ಲ ಅಂತ ಹೇಳ್ತಾನೆ ಭಗವಂತ.
ಅದಕ್ಕೋಸ್ಕರ ಒಬ್ಬ ದೇವತೆಯೇ ಇರಬಹುದು. ದೇವತೆಯ ದೇಹವನ್ನು ಬಿಟ್ಟ ಅಂತ ಹೇಳಿದರೆ ಮತ್ತೆ ಆ ದೇಹವನ್ನು ಸೇರಿಸಿಕೊಳ್ಳಿಕ್ಕೆ ಅಂದರೆ ಯೋಗಿಗಳಿಗಾದರೂ ಸಾಧ್ಯ ಇರಬಹುದು. ಆದರೆ ಅದು ಯಾಕಂದರೆ ಭಗವದಿಚ್ಛೆ ಇದ್ದರೆ ಮಾತ್ರ. ಭಗವದಿಚ್ಛೆ ಇಲ್ಲದೇ ಇದ್ದ ಪಕ್ಷದಲ್ಲಿ ಯೋಗಿಗಳಿಗೂ ಕೂಡ ಸಾಧ್ಯವಾಗದೆ ಹೋಗಬೇಕಾದೀತು. ಅದರಿಂದಾಗಿ ಈ ದೇಹ ಬಿಟ್ಟ ಮೇಲೆ ಮತ್ತೆ ಒಳಗೆ ಸೇರುವಂತಹ ಸಾಧ್ಯತೆ ಬಹಳ ಕಡಿಮೆ. ಅದರಿಂದಾಗಿ ಇದರ ಬಗ್ಗೆ ಹತ್ಕೊಂಡು ಕೂತ್ಕೊಳ್ಳುವುದೇ ವ್ಯರ್ಥ ಅಂತ ಹೇಳ್ತಾರೆ. ಮತ್ತು ನಮ್ಮ ಮನಸ್ಸಿಗೆ ತಿಳಿಸಬೇಕಾದದ್ದು ಆ ಕಾರಣದಿಂದಲೇ ಯಾವತ್ತು ನಾಯಂ ಅತ್ಯಂತ ಸಂವಾಸ ಕಸ್ಯಚಿತ್ ಕೇನಚಿತ್ ಇಹ ಅಪಿತಸ್ಯ ಶರೀರೇಣ ಕಿಮತಾನ್ಯೈಹಿ ಪೃಥಗ್ಜನೈಹಿ. ಇಲ್ಲೇ ನಾವು ತಿಳ್ಕೊಳ್ಬೇಕಾದದ್ದು, ಒಬ್ಬ ವ್ಯಕ್ತಿ ಇಲ್ಲಿ ಯಾರೊಟ್ಟಿಗೂ ಯಾವುದರೊಟ್ಟಿಗೂ ಪರ್ಮನೆಂಟ್ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಇಲ್ಲಿ ಎಲ್ಲ ಸಂಬಂಧಗಳನ್ನು ಬೆರೆಸಿರುವಂಥದ್ದು ಯಾವುದಂದರೆ ಕೇವಲ ಈ ದೇಹ. ದೇಹದಿಂದಾಗಿಯೇ ಉಳಿದ ಎಲ್ಲ ಸಂಬಂಧವೂ ಕೂಡ ಅಪ್ಪ ಅಮ್ಮ ಅಣ್ಣ ತಮ್ಮ ನನ್ನವರು ಅಂತ ಏನು ತಿಳ್ಕೊಳ್ತೇವೆ, ಆಸ್ತಿ ಪಾಸ್ತಿ ಎಲ್ಲವೂ ಕೂಡ ಈ ದೇಹದಿಂದಾಗಿ. ಯಾಕಂದರೆ ಯಾವಾಗ ಮರಣ ಹೊಂದಿದ ಈ ದೇಹವನ್ನು ಬಿಟ್ಟ ನಂತರ ಯಾವುದೂ ಇಲ್ಲ, ಯಾರೂ ಇಲ್ಲ. ಎಲ್ಲರನ್ನ ಇಲ್ಲೇ ಬಿಟ್ಟು ಹೋಗ್ತಾನೆ. ಒಂದು ಕವಡೆ ಕಾಸನ್ನು ಸಮೇತ ಇಲ್ಲಿಂದ ತೊಗೊಂಡು ಹೋಗ್ಲಿಕ್ಕಾಗೋಲ್ಲ. ಯಾಕಂದರೆ ಅದೆಲ್ಲ ದೇಹದೊಟ್ಟಿಗೆ ಇವನಿಗೆ ಅಂಟಿಕೊಂಡಿತು. ಯಾವಾಗ ದೇಹವೇ ಕಳಚಿ ಹೋಯಿತು, ಅದರೊಟ್ಟಿಗೆ ಉಳಿದ ಎಲ್ಲ ಸಂಬಂಧಗಳು ಕಳಚಿ ಹೋಯಿತು, ಯಾವುದೂ ಇಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಬೇಕಾದದ್ದು. ಈ ದೇಹವಾದರೂ ಎಂಥದ್ದು ಅಂದರೆ ಅನ್ನ ತಿಂದು ಇದು ಬೆಳೆದ ದೇಹ. ಭಗವಂತ ಒಂದು ಮಾತು ಹೇಳ್ತಾನೆ, ಬೆಳಗ್ಗೆ ಮಾಡಿದ ಅನ್ನ ಸಂಜೆಗಾಗಬೇಕಾದ್ರೆ ಹಳಸಿ ಹೋಗುತ್ತೆ. ಅಂಥ ಅನ್ನ ತಿಂದ ದೇಹ ಇನ್ನೆಷ್ಟು ದಿನರೀ ಇರ್ತದೆ ಚೆನ್ನಾಗಿ? ಯಾಕಂತ ಹೇಳಿದ್ರೆ ಆ ಅನ್ನವೇ ಸಂಜೆ ಹಳಸಿ ಹೋಗ್ತದೆ ಅಂದರೆ ಈ ದೇಹ ಆ ಅನ್ನ ತಿಂದದ್ದು ಒಂದು ದಿನ ಹಳಸಿ ಹೋಗಲೇಬೇಕಲ್ವ, ಒಂದು ದಿನ ಸತ್ತು ಹೋಗಲೇಬೇಕಲ್ವ. ಇಂತಹ ದೇಹದ ಬಗ್ಗೆ ಯಾಕೆ ಅಷ್ಟೊಂದು ನಾವು ಮೋಹವನ್ನು ಹೊಂದಿರುವಂಥದ್ದು, ಅಟ್ಯಾಚ್ಮೆಂಟನ್ನು ಹೊತ್ತಿರುವಂಥದ್ದು? ಇದೆಲ್ಲ ನಾವು ತಿಳ್ಕೊಳ್ಬೇಕಾದದ್ದು. ತಿಳಿದುಕೊಂಡು ದುಃಖವನ್ನು ಬಿಡಬೇಕಾದದ್ದು. ದುಃಖವನ್ನು ಬಿಟ್ಟು ಮಗನಾದವನು ತಂದೆಯ ಮುಂದಿನ ಕಾರ್ಯಗಳನ್ನು ಮಾಡಬೇಕಾದದ್ದು ಅಂತ ಭಗವಂತ ತಾನು ಗರುಡನಿಗೆ ತಿಳಿಸ್ಕೊಂಡು ಹೋಗ್ತಾನೆ. ಇನ್ನು ಹೌದು, ಒಂದೊಮ್ಮೆ ಮಕ್ಕಳಿಲ್ಲ ಅಂತ ಹೇಳಿದರೆ ಯಾರು ಮಾಡಬೇಕು ಅಂತ್ಯ ಸಂಸ್ಕಾರವನ್ನು? ಹಿಂದೆ ಒಂದು ಮಾತನ್ನು ಹೇಳಿದ್ದ ಭಗವಂತ, ನೋಡಪ್ಪ, ಯಾವುದೇ ರೀತಿಯಿಂದಲಾದರೂ ಮಕ್ಕಳನ್ನು ಪಡಿಲೇಬೇಕು, ಗಂಡು ಮಕ್ಕಳು ಬೇಕಪ್ಪ, ಗಂಡು ಮಕ್ಕಳಿನಿಂದಾಗಿಯೇ ಅವನಿಗೆ ಉದ್ಧಾರ ಆಗತ್ತೆ ಅಂತ ಹಿಂದೆ ತಿಳಿಸಿದ್ದ. ಆದರೆ ಅದೇನು ಅಂತ ಹೇಳಿದರೆ ಒಬ್ಬ ವ್ಯಕ್ತಿ ಪ್ರಯತ್ನ ಪಡಬೇಕು ಅಂತ. ಮಕ್ಕಳೇ ಬೇಡ ಅಂತ ಕೂತ್ಕೊಳ್ಳೋದಲ್ಲ. ಯಾರು ಮದುವೆಯಾಗಿ ಮಕ್ಕಳು ಬೇಡ ಅಂತ ಹೇಳ್ತಾನೆ ಅವನಂತ ನೀಚೆ ಈ ಜಗತ್ತಿನಲ್ಲಿ ಮತ್ತೆ ಯಾರೂ ಇಲ್ಲ. ಮತ್ತೇನಂತ ಹೇಳಿದ್ರೆ ಗಂಡು ಮಕ್ಕಳು ಬೇಡ ಅಂತ ಯಾರು ಹೇಳ್ತಾನೆ, ಅಯ್ಯೋ ಹೆಣ್ಣಾದ್ರೇನು ಗಂಡಾದ್ರೇನು ಎಲ್ಲ ಒಂದೇ ಅಂತ. ಇವನು ಕೂಡ ಬುದ್ಧಿ ಇಲ್ಲದ ವ್ಯಕ್ತಿ. ಯಾಕಂದರೆ ಗಂಡು ಮಗು ಹೆಣ್ಣು ಮಗು ಬೇರೆ ಬೇರೆ ಉದ್ದೇಶದಲ್ಲೇ ಇರುವಂಥದ್ದು. ಅದಕ್ಕೆ ಗಂಡು ಮಕ್ಕಳು ಬೇಕು, ಬಯಸಬೇಕಾದದ್ದು. ಸಿಗುತ್ತದೋ ಇಲ್ವೋ ಅದು ದೇವರಿಚ್ಛೆ, ಬಯಸುವುದು ನಮ್ಮ ಇಚ್ಛೆ. ಅದಕ್ಕೋಸ್ಕರ ನಾವು ಬಯಸಬೇಕಾದದ್ದು. ಇಲ್ಲಪ್ಪ ಆಗಲೇ ಇಲ್ಲ, ಮಕ್ಕಳೇ ಆಗಲಿಲ್ಲ, ಅಂಥ ಸಂದರ್ಭದಲ್ಲಿ ಪುತ್ರಾಭಾವೇ ವಧೂ ಕುರ್ಯಾತ್ ಅಂತ ಹೇಳ್ತಾನೆ. ಹೆಂಡತಿ ಮಾಡ್ಬೋದು ಅಂತ, ಗಂಡನಿಗೆ ಹೆಂಡತಿಯ ಅಂತ್ಯ ಸಂಸ್ಕಾರವನ್ನು ಮಾಡ್ಬೋದು ಅಂತ ಹೇಳ್ತಾನೆ ಭಗವಂತ. ಇಲ್ಲ, ಹೆಂಡತಿಯೂ ಇಲ್ಲ, ಅಂಥ ಸಂದರ್ಭದಲ್ಲಿ ಅಣ್ಣ ತಮ್ಮಂದರು ಮಾಡ್ಬೋದು, ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಇಲ್ಲದೇ ಇದ್ದರೆ ಒಂದೊಮ್ಮೆ ಇವಾಗ ಮಗ ಸತ್ತೋದ ಅಂದರೆ ಅಪ್ಪ ಬದುಕಿದರೆ ಅಪ್ಪ ಮಾಡ್ಬೋದು. ಆದರೆ ಒಂದು ತಿಳ್ಕೊಳ್ಬೇಕಾದದ್ದು, ಇವಾಗ ಮಗ ಸತ್ತೋಗಿದ್ದಾನೆ, ಮಗನಿಗೆ ಮಗ ಇದ್ದಾನೆ, ಮೊಮ್ಮಗ ಇದ್ದಾನೆ. ಅಂತಹ ಸಂದರ್ಭದಲ್ಲಿ ಅಯ್ಯೋ ನನಗೆ ನನ್ನ ಮಗ ಅಂದರೆ ತುಂಬ ಇಷ್ಟ ಅಂತ ಅಪ್ಪ ಮಾಡಲಿಕ್ಕಿಲ್ಲ. ಮಗ ಇರಬೇಕಾದ್ರೆ ಅಪ್ಪ ಅಂತ್ಯ ಸಂಸ್ಕಾರ ಮಾಡಲಿಕ್ಕಿಲ್ಲ, ಮತ್ತು ಮೊಮ್ಮಗನಿಗೆ ಬಿಡಬೇಕು ಅಂತ್ಯ ಸಂಸ್ಕಾರವನ್ನು ಮಾಡಲಿಕ್ಕೆ. ಅಲ್ಲ, ಅಣ್ಣ ತಮ್ಮಂದಿರು ಇಲ್ಲ ಅಂತ ಹೇಳಿದ ಪಕ್ಷದಲ್ಲಿ ಅವಾಗ ಇವನು ಗುರುವಾಗಿದ್ದರೆ ಶಿಷ್ಯಂದಿರು ಮಾಡಬಹುದು ಅಂತ ಹೇಳ್ತಾರೆ. ಇಲ್ಲಪ್ಪ, ಯಾರು ಶಿಷ್ಯಂದಿರು ಯಾರೂ ಇಲ್ಲ, ಯಾರಾದರೂ ಮಿತ್ರರಿದ್ದಾರಲ್ವ ಅವರು ಮಾಡಬಹುದು. ಇಲ್ಲಪ್ಪ, ಯಾರೂ ಇಲ್ಲ ಅಂತ ಹೇಳಿದ್ರೆ ಯಾರಾದರೂ ಮಾಡಬಹುದು, ಕುಟುಂಬದವರು ಯಾರಾದರೂ ಮಾಡಬಹುದು, ಅವನಿಗೆ ಸಂಬಂಧಪಟ್ಟವರು. ಮತ್ತಿನ್ನೊಂದೇನಂತ ಹೇಳಿದ್ರೆ ಮಕ್ಕಳಿಲ್ಲ ಅಂತ ಹೇಳಿದ್ರೆ ಇವನಿಗೆ ಮಕ್ಕಳಿಲ್ದಿದ್ರು ಇವಾಗ ಇವರು 5-6 ಜನ ಅಣ್ಣ ತಮ್ಮಂದಿರಿದ್ದಾರೆ. 5-6 ಜನ ಅಣ್ಣ ತಮ್ಮಂದಿರಿದ್ದು ಅವರಲ್ಲಿ ಯಾರೋ ಒಬ್ಬನಿಗೆ ಒಂದು ಗಂಡು ಮಗು ಇದೆ ಅಷ್ಟೇ, ಉಳಿದ ಯಾರಿಗೂ ಗಂಡು ಮಕ್ಕಳಿಲ್ಲ. ಅಂಥ ಸಂದರ್ಭದಲ್ಲಿ ಭಗವಂತ ಏನು ಹೇಳ್ತಾನೆ ಅಂದರೆ ಅವನು ಒಂದು ಗಂಡು ಮಗುವೇ 5-6 ಜನ ಅಣ್ಣ ತಮ್ಮಂದಿರಿಗೂ ಮಗುವಾಗ್ತಾನವನು. ಅವನೇ 5-6 ಜನಕ್ಕೂ ಅಂತ್ಯ ಸಂಸ್ಕಾರವನ್ನು ಮಾಡ್ಬೋದು ಅಣ್ಣ ತಮ್ಮಂದಿರಿಗೆ ಅಂತ ಹೇಳ್ತಾನೆ. ಅವನು ಗಂಡು ಮಗು ಉಳ್ಳವರೇ ಆಗ್ತಾರೆ ಆ ರೀತಿ ಇದ್ದಾಗ ಅಂತ ಹೇಳ್ತಾರೆ.
ಪತ್ನ್ಯಶ್ಚ ಬಹ್ವ್ಯ ಏಕಸ್ಯ ಚೈಕಾ ಪುತ್ರವತಿ ಭವೇತ್. ಅದೇ ರೀತಿ ಒಬ್ಬ ವ್ಯಕ್ತಿಗೆ ಹಿಂದೆ ಇರ್ತಾಯಿತ್ತು 5-6 ಪತ್ನಿಯರು. 5-6 ಪತ್ನಿಯರಿದ್ದರೆ ಅವರಲ್ಲಿ ಯಾರೋ ಒಬ್ಬಳಿಗೆ ಒಂದು ಗಂಡು ಮಗು ಆಗತ್ತೆ ಅಂತ ತಿಳ್ಕೊಳ್ಳಿ, ಉಳಿದವರಿಗಾಗಲ್ಲ. ಆವಾಗ ಅವನೇ ಉಳಿದ ಎಲ್ಲ ತಾಯಂದಿರಿದ್ದಾರೆ ಅವರಿಗೆ ತಾನು ಮಗ ಆಗ್ತಾನೆ. ಅವನು ಮಾಡ್ಬೋದು. ತನ್ನ ಎಲ್ಲ ಆ ಮಲತಾಯಂದಿರಿಗೂ ಕೂಡ ಅವನು ಅಂತ್ಯ ಸಂಸ್ಕಾರ ಮುಂತಾದವುಗಳನ್ನೆಲ್ಲ ಮಾಡಬಹುದು ಅಂತ ತಿಳಿಸ್ಕೊಂಡು ಹೋಗ್ತಾನೆ. ಸರ್ವೇಷಾಂ ಪುತ್ರಹೀನಾನ ಮಿತ್ರ ಪಿಂಡಂ ಪ್ರದಾಪಯೇತ್. ಮಕ್ಕಳೇ ಇಲ್ಲ ಅಂತ ಹೇಳಿದರೆ ಮಿತ್ರ ಮಾಡ್ಬೋದು. ಇಲ್ಲಪ್ಪ ಯಾರೂ ಇಲ್ಲ ಅಂತ ಹೇಳಿದರೆ ಪುರೋಹಿತರು ಮಾಡ್ಬೋದು ಅಂತ ಹೇಳ್ತಾರೆ. ಅದಕ್ಕಾಗಿ ಹಿಂದೆ ಕುಲ ಪುರೋಹಿತರು ಅಂತ ಇರ್ತಾಯಿದ್ರು. ಒಂದೊಂದು ಕುಲಕ್ಕೆ ಪುರೋಹಿತರು ಅಂತ. ಅವರು ಆ ಕುಲಕ್ಕೆ ಸಂಬಂಧಪಟ್ಟಾಗ, ಅದಕ್ಕಾಗಿಯೇ ಆ ಕುಲಕ್ಕೆ ಸಂಬಂಧಪಟ್ಟಾಗಿ ಏನೇ ಕಾರ್ಯಕ್ರಮ ಆದರೂ ಮೊದಲು ಆ ಕುಲ ಪುರೋಹಿತರಿಗೆ ಗೌರವವನ್ನು ಕೊಡುವಂಥದ್ದು, ಅವರಿಗೆ ಸತ್ಕಾರ ಮಾಡುವುದು. ಯಾಕೆ ಅಂತ ಹೇಳಿದರೆ ಅವರು ಜವಾಬ್ದಾರಿ ಹೊತ್ತವರು. ಒಂದೊಮ್ಮೆ ಒಬ್ಬ ವ್ಯಕ್ತಿ ಮರಣ ಹೊಂದಿದ, ಅವನಿಗೆ ಯಾರೂ ಇಲ್ಲ ಅಂತ ಹೇಳಿದರೆ ಈ ಪುರೋಹಿತರಾದರೂ ಮಾಡಬಹುದು. ಕಡೆಗೆ ಒಂದು ಮಾತು ಹೇಳ್ತಾನೆ ಭಗವಂತ, ಯಾರೇ ಆಗಲಿ ಒಂದು ಹೆಣ್ಣು ಗಂಡು ಮರಣ ಹೊಂದಿದ್ದಾರೆ ಅಂತ ಹೇಳಿದರೆ ಯಾರು ನಮಗೆ ಗೊತ್ತೇ ಇಲ್ಲರಿ, ಗೊತ್ತಿಲ್ಲ, ಗುರಿ ಇಲ್ಲ, ಆದರೂ ಮಾಡಿಬಿಡಿ ಅಂತ್ಯ ಸಂಸ್ಕಾರ. ಅನಾಥ ಪ್ರೇತ ಸಂಸ್ಕಾರಾತ್ ಕೋಟಿ ಯಜ್ಞ ಫಲಂ ಲಭೇತ್ ಅಂತ ಹೇಳ್ತಾರೆ. ಒಂದು ಅನಾಥವಾದ ಪ್ರೇತವನ್ನು ಅಂದರೆ ಸತ್ತ ಶವದ ಅಂತ್ಯ ಸಂಸ್ಕಾರವನ್ನು ಮಾಡುವುದರಿಂದಾಗಿ ಕೋಟಿ ಯಜ್ಞ ಮಾಡಿದಂತಹ ಫಲ ಬರುತ್ತೆ. ಅಂದರೆ ಯಾವುದೇ ರೀತಿಯಿಂದಲಾದರೂ ಕೂಡ ಮರಣ ಹೊಂದಿದ ವ್ಯಕ್ತಿಗೆ ಅಂತ್ಯ ಸಂಸ್ಕಾರವನ್ನು ಮಾಡುವಂಥದ್ದೇನಿದೆ ಅದು ಬಹಳ ಪುಣ್ಯಪ್ರದವಾದಂತಹ ಕೆಲಸ ಅಂತ ಭಗವಂತ ತಾನು ತಿಳಿಸ್ಕೊಂಡು ಹೋಗ್ತಾನೆ. ನಂತರ ಮುಂದೆ ಆ ಪ್ರತಿದಿನದ ಕಾರ್ಯವನ್ನು ಯಾವ ರೀತಿ ಮಾಡಬೇಕು ಅದನ್ನೆಲ್ಲ ತಿಳಿಸ್ಕೊಂಡು ಹೋಗ್ತಾನೆ. ಅದೇನು ಅಂತ ಮುಂದೆ ನೋಡೋಣ ಅಂತ ಹೇಳ್ತಾ ಈ ಉಪನ್ಯಾಸವನ್ನು ಮಧ್ವಾಂತರ್ಗತ ಭಗವಂತನಿಗೆ ಅರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.